ನಮಸ್ಕಾರ, ನಾನು ಪವಿತ್ರ ಭಾಗವತ್. ಮಿಸೆಸ್ ಭಾಗವತ್ ಚಾನಲ್ಗೆ ನಿಮ್ಮೆಲ್ರಿಗೂ ಪ್ರೀತಿಯ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ಒಂದು ಸಿಹಿ ರೆಸಿಪಿಯನ್ನು ತೋರಿಸ್ತಾ ಇದ್ದೇನೆ. ನಮ್ಮೂರಿನ ಮದುವೆ ಮನೆಗಳಲ್ಲಿ ಗೃಹ ಪ್ರವೇಶದಲ್ಲೆಲ್ಲ ಈ ರೆಸಿಪಿಯನ್ನ ಮಾಡ್ತಾರೆ. ತುಂಬಾನೇ ರುಚಿಕರವಾಗಿರ್ತದೆ. ಆರೋಗ್ಯಕ್ಕೂ ಕೂಡ ತುಂಬಾನೇ ಒಳ್ಳೆಯದು. ಈ ಟೈಮಲ್ಲಂತೂ ಮತ್ತು ಒಳ್ಳೆಯದು ಅಂತಾನೆ ಹೇಳ್ಬೋದು. ಈ ರೆಸಿಪಿಯನ್ನ ಯಾವ ರೀತಿಯಾಗಿ ಮಾಡೋದಂತ ನೋಡೋಣ ಬನ್ನಿ. ಮೊದಲಿಗೆ ಒಂದು ಬಾಣಲೆಯಲ್ಲಿ 4 ಟೇಬಲ್ ಚಮಚ ಆಗುವಷ್ಟು ಬಿಳಿ ಎಳ್ಳನ್ನ ಹಾಕೊಂಡು ಹುರ್ಕೊಳ್ತಾ ಇದ್ದೇನೆ. ಎಳ್ಳು ಸ್ವಲ್ಪ ಚಟಪಟ ಅನ್ಲಿಕ್ಕೆ ಸ್ಟಾರ್ಟ್ ಆಗ್ತಾ ಇದೆ ಅನ್ನುವಾಗ 2 ಟೇಬಲ್ ಚಮಚ ಆಗುವಷ್ಟು ಗಸಗಸೆಯನ್ನ ಅದರ ಜೊತೆಗೆ ಹಾಕಿ 1-2 ನಿಮಿಷ ಹುರ್ಕೊಳ್ತಾ ಇದ್ದೇನೆ. ಗಸಗಸೆ ಹಾಗೂ ಎಳ್ಳು ಎಲ್ಲವೂ ಕೂಡ ಚೆನ್ನಾಗಿ ಫ್ರೈ ಆಗಿದೆ. ಉರಿಯನ್ನು ಆಫ್ ಮಾಡಿ ಇದನ್ನ ಪಕ್ಕಕ್ಕೆ ತೆಗೆದಿಟ್ಕೊಳ್ತೇನೆ. ಈಗ ಪುನಃ ಅದೇ ಬಾಣಲೆಯನ್ನ ಬಿಸಿಗಿಟ್ಟು ತುಪ್ಪವನ್ನ ಹಾಕೊಳ್ತಾ ಇದ್ದೇನೆ. ಒಂದು 3 ಟೀ ಚಮಚ ಆಗುವಷ್ಟು ತುಪ್ಪವನ್ನ ಹಾಕಿದ್ದೇನೆ. ನಂತರ ಇದಕ್ಕೆ 100 ಗ್ರಾಮ್ ಆಗುವಷ್ಟು ಗೇರು ಬೀಜವನ್ನ ಹಾಕೊಳ್ತಾ ಇದ್ದೇನೆ. ಗೋಡಂಬಿ ಚಿಕ್ಕ ಪೀಸ್ ಆದ್ರೂ ಆಗ್ತದೆ, ಅಥವಾ 2-3 ಭಾಗ ಆಗಿರೋದೆಲ್ಲ ಇರ್ತದಲ್ಲ ಅದನ್ನಾದ್ರೂ ಹಾಕೊಳ್ಬಹುದು. ಚಿಕ್ಕದಾಗಿದ್ರೇನು ಚೆನ್ನಾಗಾಗ್ತದೆ. ತುಪ್ಪದಲ್ಲಿ ಚೆನ್ನಾಗಿ ಹುರ್ಕೊಳ್ಬೇಕು. ತುಪ್ಪ ಸ್ವಲ್ಪ ಹೆಚ್ಚು ಕಡಿಮೆ ಮಾಡ್ಕೊಂಡ್ರು ನಡೆಯುತ್ತೆ, ತೊಂದರೆ ಏನೂ ಇಲ್ಲ. ಸ್ವಲ್ಪ ಬಣ್ಣ ಬದಲಾಗ್ತಾ ಇದ್ದ ಹಾಗೆ ಇದನ್ನ ತೆಗೆದಿಟ್ಕೊಳ್ಬೇಕು. ತುಂಬಾ ಹೊತ್ತು ಹುರ್ಕೊಂಡ್ರೆ ಮತ್ತು ಕೂಡ ಕೆಂಪಾಗ್ತದೆ ಅದು ತೆಗೆದಿಟ್ಟ ಮೇಲೂ ಕೂಡ. ಹಾಗಾಗಿ ಸ್ವಲ್ಪ ಬಣ್ಣ ಬದಲಾಗ್ತಾ ಇದ್ದ ಹಾಗೆ ತೆಗೆದಿಟ್ಕೊಂಡ್ರೆ ಆಯ್ತು. ಈಗ ಒಂದು ಪಾತ್ರೆಯಲ್ಲಿ 100 ಗ್ರಾಮ್ ಆಗುವಷ್ಟು ಬೆಲ್ಲವನ್ನ ಹಾಕೊಂಡಿದ್ದೇನೆ. ನೀರನ್ನ ಹಾಕಿ ಬೆಲ್ಲವನ್ನ ಚೆನ್ನಾಗಿ ಕರಗಿಸ್ಕೊಂಡಿದ್ದೇನೆ. ಬೆಲ್ಲ ಎಲ್ಲ ಚೆನ್ನಾಗಿ ಕರಗಿದ ನಂತರ ಒಂದು ದೊಡ್ಡ ಬಾಣಲೆಯಲ್ಲಿ ಜರಡಿ ಹಿಡ್ಕೊಂಡು ಬೆಲ್ಲದ ಪಾಕವನ್ನ ಹಾಕೊಳ್ತಾ ಇದ್ದೇನೆ. ನಂತರ 100 ಗ್ರಾಮ್ ಆಗುವಷ್ಟು ಬೆಲ್ಲಕ್ಕೆ 100 ಗ್ರಾಮ್ ಆಗುವಷ್ಟು ಸಕ್ಕರೆಯನ್ನ ಹಾಕೊಳ್ತಾ ಇದ್ದೇನೆ. ನಿಮಗೆ ಸಕ್ಕರೆ ಬೇಡ ಅಂತಿದ್ರೆ ಸಂಪೂರ್ಣವಾಗಿ ಬೆಲ್ಲದಲ್ಲಿಯೂ ಕೂಡ ಈ ರೆಸಿಪಿಯನ್ನ ಮಾಡ್ಕೊಳ್ಬಹುದು, ತೊಂದರೆ ಏನೂ ಇಲ್ಲ. ನಾನು ಹೇಳಿದ ಅಳತೆಯನ್ನ ಸರಿಯಾಗಿ ಗಮನದಲ್ಲಿ ಇಟ್ಕೊಳ್ಳಿ. ಎಲ್ಲವೂ ಕೂಡ ಈಗ ಗೋಡಂಬಿ ಕೂಡ 100 ಗ್ರಾಮ್, ಬೆಲ್ಲ 100 ಗ್ರಾಮ್, ಸಕ್ಕರೆ 100 ಗ್ರಾಮ್ ಈ ಅಳತೆಯಲ್ಲಿ ಹಾಕೊಂಡಿದ್ದೇನೆ. ಕಪ್ಪಿನ ಅಳತೆಯಲ್ಲಾದ್ರೆ ಎಲ್ಲ ಅರ್ಧ ಕಪ್ ಆಗುವಷ್ಟು ಆಗ್ತದೆ. ನಂತರ 150 ಗ್ರಾಮ್ ಆಗುವಷ್ಟು ಖರ್ಜೂರವನ್ನ ಹಾಕೊಳ್ತಾ ಇದ್ದೇನೆ. ಸಕ್ಕರೆ ಎಲ್ಲ ಚೆನ್ನಾಗಿ ಕರಗಿದ ನಂತರ ಖರ್ಜೂರವನ್ನ ಹಾಕೊಂಡು ಇದನ್ನು ಕೂಡ ಚೆನ್ನಾಗಿ ಕಾಸ್ಕೊಳ್ಬೇಕು. ಸ್ವಲ್ಪ ಪಾಕ ಬರುವ ತನಕ ಖರ್ಜೂರ ಕೂಡ ಇದ್ರ ಜೊತೆಗೆ ಕಾಸ್ಕೊಳ್ಬೇಕು. ನಿಮಗೆ ಖರ್ಜೂರ ಚಿಕ್ಕ ಚಿಕ್ಕ ಪೀಸ್ಗಳು ಸಿಗುದು ಬೇಡ ಅಂತ ಇದ್ರೆ ಅದನ್ನ ಮಿಕ್ಸಿ ಜಾರಿಗೆ ಸ್ವಲ್ಪ ತುಪ್ಪವನ್ನ ಹಾಕಿ ಪೇಸ್ಟ್ ರೀತಿ ಮಾಡಿ ಹಾಕೊಳ್ಳಿ. ನೀರನ್ನ ಹಾಕಿ ಎಲ್ಲ ರುಬ್ಲಿಕ್ಕೆ ಹೋಗ್ಬೇಡಿ, ತುಂಬಾ ಹೊತ್ತು ಮುಗಿಸ್ಲಿಕ್ಕೆ ಬೇಕಾಗ್ತದೆ. ಹಾಗೆ ತುಪ್ಪವನ್ನ ಹಾಕಿ ಪೇಸ್ಟ್ ರೀತಿ ಮಾಡ್ಕೊಂಡ್ರು ಆಗ್ತದೆ. ಇಲ್ಲ ಅಂದ್ರೆ ಈ ರೀತಿ ಚಿಕ್ಕದಾಗಿ ಕಟ್ ಮಾಡಿ ಹಾಕೊಂಡ್ರು ಕೂಡ ಆಗ್ತದೆ. ನೀರಿನಲ್ಲಿ ಹಾಕಿ ನೋಡಿದಾಗ ಉಂಡೆ ಕಟ್ಲಿಕ್ಕೆ ಬರಬೇಕು, ಅಲ್ಲಿ ತನಕ ಪಾಕವನ್ನ ಮಾಡಿಕೊಂಡು ಈಗ ಇದಕ್ಕೆ ಹುರಿದಿಟ್ಟಿರುವಂತಹ ಗಸಗಸೆ ಹಾಗೆ ಎಳ್ಳನ್ನ ಹಾಕೊಂಡು ಮಿಕ್ಸ್ ಮಾಡಿಕೊಂಡು ಹುರಿದಿಟ್ಟಿರುವಂತಹ ಗೋಡಂಬಿಯನ್ನು ಕೂಡ ಇದಕ್ಕೆ ಹಾಕೊಳ್ತಾ ಇದ್ದೇನೆ. ಗೋಡಂಬಿ ನೋಡ್ಬೋದು ಹುರಿದಿಡುವಾಗ ಎಷ್ಟು ಬಣ್ಣ ಇತ್ತು, ಈಗ ಸ್ವಲ್ಪ ಮತ್ತು ಡಾರ್ಕ್ ಆಗಿರ್ತದೆ. ಚೆನ್ನಾಗಿ ಗರಿ ಗರಿ ಆಗಿರ್ಬೇಕು ಅಷ್ಟೇ ಗೋಡಂಬಿ. ಇದಕ್ಕೆ ಹಾಕಿ ಚೆನ್ನಾಗಿ ಇದನ್ನ ಕಾಸ್ಬೇಕು. ಪಾಕ ಇನ್ನು ಕೂಡ ಬರ್ಬೇಕಾಗ್ತದೆ, ಕೈಗೆ ಅಂಟಬಾರ್ದು, ಅಲ್ಲಿ ತನಕ ಪಾಕವನ್ನ ಮಾಡ್ಕೊಳ್ಬೇಕು. ಗೋಡಂಬಿಯಲ್ಲಿ ತುಪ್ಪ ಎಲ್ಲ ಇರೋದ್ರಿಂದ ಒಮ್ಮೆ ಪಾಕ ಡೌನ್ ಆಗ್ತದೆ. ಹಾಗಾಗಿ ಮತ್ತೆ ಸ್ವಲ್ಪ ಹೊತ್ತು ಇದನ್ನ ಚೆನ್ನಾಗಿ ಕಾಸ್ಕೊಂಡು ಇದ್ರ ಜೊತೆಗೆ ನಾನು ತುಪ್ಪ ಮತ್ತೆ 1-2-3 ಚಮಚ ಆಗುವಷ್ಟು ಹಾಕೊಳ್ತಾ ಇದ್ದೇನೆ. ತುಪ್ಪ ಜಾಸ್ತಿ ಬೇಕು ಅಂತ ಇಲ್ಲ ಇದಕ್ಕೆ. ನಿಮಗೆ ತುಪ್ಪ ಪರಿಮಳ ಚೆನ್ನಾಗಿ ಬರಬೇಕು ಅಂತಿದ್ರೆ ತುಪ್ಪವನ್ನ ಚೆನ್ನಾಗಿ ಹಾಕೊಳ್ಬಹುದು, ಹೆಚ್ಚು ಕಡಿಮೆ ಆದ್ರೂ ನಡೆಯುತ್ತೆ. ಮತ್ತೆ ನಾನು 3 ಟೀ ಚಮಚ ಆಗುವಷ್ಟು ತುಪ್ಪವನ್ನ ಹಾಕೊಂಡಿದ್ದೇನೆ. ಇದನ್ನ ಚೆನ್ನಾಗಿ ಕೈಗೆ ಅಂಟದೆ ಇರೋ ತನಕ ಕಾಸ್ಕೊಳ್ತೇನೆ. ಪರಿಮಳಕ್ಕೆ ಸ್ವಲ್ಪ ಏಲಕ್ಕಿ ಪುಡಿಯನ್ನು ಕೂಡ ಹಾಕೊಳ್ತಾ ಇದ್ದೇನೆ. ತುಂಬಾ ಅಂದ್ರೆ ತುಂಬಾನೇ ರುಚಿಯಾಗಿರ್ತದೆ. ಡ್ರೈ ಫ್ರೂಟ್ಸ್ ಎಲ್ಲ ಹಾಕಿರೋದ್ರಿಂದ ಆರೋಗ್ಯಕ್ಕೂ ಕೂಡ ಒಳ್ಳೇದು. ಎಳ್ಳು ಗಸಗಸೆ ಎಲ್ಲ ಈ ಟೈಮಲ್ಲಿ ತಿನ್ನೋದು ಮತ್ತು ಒಳ್ಳೇದು ಅಂತಾನೆ ಹೇಳ್ಬೋದು. ಚಳಿಗಾಲಕ್ಕಂತೂ ಒಂದೊಳ್ಳೆ ರೆಸಿಪಿ ಇದು. ಹಾಗೆ ಇದಕ್ಕೆ ನಾವು ಕೊಬ್ಬರಿಯ ಪುಡಿಯನ್ನು ಕೂಡ ಬಳಸ್ತೇವೆ, ಅದು ಕೂಡ ಚಳಿಗಾಲಕ್ಕೆ ತುಂಬಾನೇ ಒಳ್ಳೇದು. ಹಾಗಾಗಿ ಖಂಡಿತ ಈ ರೆಸಿಪಿಯನ್ನ ನೀವು ಮನೆಯಲ್ಲಿ ಈ ಟೈಮಲ್ಲಿ ಮಾಡಿ ಇಟ್ಕೊಂಡು ಸೇವಿಸೋದನ್ನ ಮರಿಬೇಡಿ. ಕೈಗೆ ಅಂಟ್ತಾ ಇಲ್ಲ, ಪಾಕವನ್ನ ಸ್ವಲ್ಪ ಕೆಳಗೆ ಹಾಕೊಂಡು ನೋಡಿದೆ ಗಟ್ಟಿ ಆಗಿದೆ. ಈಗ ಅದಕ್ಕೆ ಉರಿಯನ್ನ ಆಫ್ ಮಾಡಿಕೊಂಡು 1 ಕಪ್ ಆಗುವಷ್ಟು ಡೆಸಿಕೇಟೆಡ್ ಕೊಕೊನಟ್ ಪೌಡರ್ನ ಹಾಕೊಂಡಿದ್ದೇನೆ. ಅದು ಕೂಡ 100 ಗ್ರಾಮ್ಸ್ ಇದೆ. 1-2 ಟೀ ಚಮಚ ಆಗುವಷ್ಟು ಮತ್ತೆ ತುಪ್ಪವನ್ನ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೇನೆ. ಪಾಕ ಸ್ವಲ್ಪ ಏರೆ ಆಯ್ತು, ಕಾರಣ ಇಷ್ಟೇ, ನಾನು ಆ ಕಡೆ ಈ ಕಡೆ ಕ್ಯಾಮ್ರಾ ಎಲ್ಲ ಸೆಟ್ ಮಾಡ್ಕೊಳ್ಳೋದ್ರೊಳಗಡೆ ಸ್ವಲ್ಪ ಏರ್ ಆಗಿದೆ. ತೊಂದರೆ ಏನಿಲ್ಲ, ತಿನ್ಬಹುದು. ಗಟ್ಟಿ ಆದ್ರೂ ಕೂಡ ಅಗ್ದು ತಿನ್ಲಿಕ್ಕೆ ತುಂಬಾನೇ ರುಚಿಕರವಾಗಿರ್ತದೆ. ನಿಮ್ಗೆ ಮೆತ್ತಗಿನ ಪಾಕ ಬೇಕು ಅಂದ್ರೆ ಸ್ವಲ್ಪ ಬೇಗ ಎತ್ಕೊಂಡ್ರೆ ಆಯ್ತು ಅಷ್ಟೇ. ನಾನು ಆ ಕಡೆ ಈ ಕಡೆ ಕ್ಯಾಮ್ರಾ ಎಲ್ಲ ಸೆಟ್ ಮಾಡೋದ್ರೊಳಗಡೆ ಸ್ವಲ್ಪ ಪಾಕ ಏರಾಯ್ತು ಅಷ್ಟೇ. ಚೆನ್ನಾಗಿ ಅದನ್ನ ತುಪ್ಪ ಸವರಿದ ಟ್ರೇಯಲ್ಲಿ ಹಾಕಿ ಸೆಟ್ ಮಾಡ್ಕೊಂಡು ಬಿಸಿಯಾಗಿರುವಾಗಲೇ ಮಾರ್ಕ್ ಮಾಡ್ಕೊಳ್ತಾ ಇದ್ದೇನೆ. ತಣ್ಣಗಾದ ನಂತರ ಅದನ್ನ ಕಟ್ ಮಾಡ್ಕೊಳ್ಳೋದು ಸ್ವಲ್ಪ ಗಟ್ಟಿ ಆಗ್ತದೆ. ಹಾಗಾಗಿ ಈಗಲೇ ಬೇಕಾದ್ರೆ ಎಲ್ಲದನ್ನು ಸಂಪೂರ್ಣ ಕಟ್ ಮಾಡಿ ಇಟ್ಕೊಳ್ಬಹುದು. ಆದ್ರೆ ಈ ಪಂಚರತ್ನವನ್ನ ಸಾಮಾನ್ಯವಾಗಿ ಈ ರೀತಿ
ಮಧ್ಯ ಮಾತ್ರ ಮಾರ್ಕ್ ಮಾಡಿಕೊಂಡು ನಂತರ ಪೀಸ್ಗಳನ್ನ ನಂತರ ಕಟ್ ಮಾಡ್ತಾರೆ. ಹಾಗಾಗಿ ಅದರ ಟೆಕ್ಸ್ಚರ್ ಏನಿದೆ ಒಂದ್ ರೀತಿ ನೋಡ್ಲಿಕ್ಕೆ ಚಂದ ಇರ್ತದೆ. ನಾನು ಅದೇ ರೀತಿಯಾಗಿ ಸ್ವಲ್ಪ ತಣ್ಣಗಾದ ನಂತರ ಟ್ರೇ ಇಂದ ಎತ್ಕೊಂಡು ಈ ರೀತಿಯಾಗಿ ಪೀಸ್ ಮಾಡ್ಕೊಳ್ತಾ ಇದ್ದೇನೆ. ನೋಡ್ಲಿಕ್ಕೆ ತುಂಬಾ ಚಂದ ಕಾಣಿಸ್ತದೆ ಈ ರೀತಿ ಕಟ್ ಮಾಡಿದಾಗ. ನೋಡ್ಬೋದು ಗೋಡಂಬಿ ಎಲ್ಲ ಯಾವ ರೀತಿಯಾಗಿ ಕಾಣಿಸ್ತಾ ಇದೆ ಈಗ ಅಂತ. ರುಚಿ ರುಚಿಯಾದ ಪಂಚರತ್ನ ಬರ್ಫಿ ರೆಡಿಯಾಗಿದೆ. ಹಲವಾರು ಬಗೆಯ ಸ್ವೀಟ್ ರೆಸಿಪಿಗಳನ್ನ ನಾನು ಈಗಾಗಲೇ ಪೋಸ್ಟ್ ಮಾಡಿದ್ದೇನೆ. ಹೋಳಿಗೆ ಇರ್ಬೋದು ಅಥವಾ ಮೈಸೂರು ಪಾಕು, ಲಾಡು, ಹೀಗೆ ಕೆಲವೊಂದು ಬರ್ಫಿ, ತುಂಬಾ ಬಗೆಯ ಸ್ವೀಟ್ಗಳನ್ನ ನಾನು ಪೋಸ್ಟ್ ಮಾಡಿದ್ದೇನೆ. ಎಲ್ಲವನ್ನು ನೀವು ಕೂಡ ನೋಡಿ ಮನೆಯಲ್ಲಿ ಟ್ರೈ ಮಾಡಿ. ಇಷ್ಟ ಆದ್ರೆ ವಿಡಿಯೋಗಳಿಗೆ ಲೈಕ್ ಮಾಡೋದನ್ನ ಮರಿಬೇಡಿ. ಹಾಗೆ ಇವತ್ತಿನ ಈ ಪಂಚರತ್ನ ರೆಸಿಪಿ ಇಷ್ಟ ಆದ್ರೆ ಇದಕ್ಕೂ ಒಂದು ಲೈಕ್ ಮಾಡಿ. ಹಾಗೆ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೇನೆ. ಇದೇ ರೀತಿ ಇನ್ನೂ ಹೆಚ್ಚಿನ ರೆಸಿಪಿಗಳೊಂದಿಗೆ ಬರ್ತೇನೆ. ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೇನೆ. ಅಲ್ಲಿಯವರೆಗೂ ನಮಸ್ಕಾರ.